ಜರ್ಮನಿಯಲ್ಲಿ ಉದ್ಯೋಗದಲ್ಲಿರುವ ನಂದಕಿಶೋರ್ ತನ್ನ ತಾಯಿಗಾಗಿ ಇಂದು ಆಯೋಜಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಪ್ರದೀಪೀಶ್ವರ್ ಮಾತನಾಡಿ, ನಗರದ ಕಂದವಾರ ಬಾಗಿಲು ಕೆವಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 44 ವರ್ಷಗಳ ಕಾಲ ಸಹಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ತೋರಿದ ಪಿವಿ ವೀಣಾ ಅವರಿಗೆ ಅವರ ಪುತ್ರ ನಂದಕಿಶೋರ್ ನಿವೃತ್ತಿಯ ನಂತರದ ಬಾಳಿಗೆ ಶುಭ ಕೋರಲು ಅಭಿನಂದನಾ ಸಮಾರಂಭ ಏರ್ಪಡಿಸಿರುವುದು ಸ್ವಾಗತಾರ್ಹ ಎಂದರು. ವಿದ್ಯಾರ್ಥಿಗಳು, ಶಿಕ್ಷಣ ತಜ್ಞರು, ಉದ್ಯೋಗ ನೀಡಿದ ಶಿಕ್ಷಣ ಸಂಸ್ಥೆಯ ಮಾಲೀಕರು, ತಮ್ಮ ಜತೆಗೆ ಕೆಲಸ ಮಾಡಿದ ಸಹೋದ್ಯೋಗಿಗಳು ಸೇರಿದಂತೆ ಅಪಾರ ಬಳಗವನ್ನು ಆಹ್ವಾನಿಸಿ ಅವರ ಸಮ್ಮುಖದಲ್ಲಿ ಅಭಿನಂದನೆ ಸಲ್ಲಿಸಿ ತಾಯಿಯ ಆನಂದ ಕಾಣಲು ಮುಂದಾಗಿರುವುದು ಸಂತಸ ತಂದಿದೆ ಎಂದರು. ಶಿಕ್ಷಕ ವೃತ್ತಿಗೆ ತನ್ನದೇ ಆದ ಮಹತ್ವವಿದೆ. ಕನ್ನಡ ಎಂದರೆ ಗದ್ಯ, ಪದ್ಯ, ವ್ಯಾಕರಣ ಮಾತ್ರವಲ್ಲ, ಅದನ್ನು ಮೀರಿದ ತಾಯಿ ಪ್ರೀತಿ ಎಂದು ಹೇಳಿಕೊಟ್ಟ ಕನ್ನಡ ಶಿಕ್ಷಕರು, ಇಂಗ್ಲಿಷ್ ಹೊಟ್ಟೆಪಾಡಿಗೆ ಬದುಕಿಗೆ ಕನ್ನಡವಿದೆ ಎಂದು ಹೇಳಿಕೊಟ್ಟ ಇಂಗ್ಲಿಷ್ ಟೀಚರ್, ಸೈಲೆಂಟ್ ಆಗಿ ಪಾಠ ಆಲಿಸಿದರೆ ಅರ್ಥವಾಗಲಿದೆ ಎಂದು ಹೇಳಿದ ಹಿಂದಿ ಶಿಕ್ಷಕಿ, ಮ್ಯಾಥ್ಸ್ ಎಂದರೆ ಸಂತೋಷ ಆಡ್ ಮಾಡುವುದು, ದುಃಖ ಕಳೆಯಬೇಕು ಎಂದು ಹೇಳಿಕೊಟ್ಟ ಗಣಿತ ಟೀಚರ್, ಹೀಗೆ ಪ್ರತಿಯೊಬ್ಬರೂ ನೆನಪಾಗುತ್ತಾರೆ ಎಂದರು. ನಿವೃತ್ತಿಯ ಕೊನೆಯ ದಿನ ಶಾಲೆಯನ್ನು, ವಿದ್ಯಾರ್ಥಿಗಳನ್ನು ಬಿಟ್ಟು ಬರಲು ಸಂಕಟ ಪಡುವ ಸಮರ್ಪಣಾ ಭಾವದ ಶಿಕ್ಷಕಿಗೆ ಇಂತಹ ಅಭಿನಂದನೆ ಮಗ ನೀಡುತ್ತಿರುವುದು ಅಪರೂಪದಲ್ಲಿ ಅಪರೂಪ. ನನ್ನ ಸಹಪಾಠಿ ನಂದಕಿಶೋರ್ ಇದು ವಿದೇಶದಲ್ಲಿ ಕೆಲಸ ಮಾಡುತ್ತಾ ಅಲ್ಲಿಂದ ಬಂದು ಈ ಕಾರ್ಯಕ್ರಮದ ಮೂಲಕ ನಮ್ಮನ್ನು ಒಟ್ಟಿಗೆ ಸೇರಿಸಿ ಇಂತಹ ಸಾರ್ಥಕ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸ ತಂದಿದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆಯಲಿ ಎಂದು ಹಾರೈಸಿದರು. ನನ್ನ ಫ್ರೆಂಡ್ಸ್ ಇಂಜಿನಿಯರಿಂಗ್ ಹೋದರು, ಮೆಡಿಕಲ್ ಹೋದರು. ಅವತ್ತು ನಾನು ಒಂದು 7 ವರ್ಷದಿಂದ ಮಾತಾಡಿದ್ದೆ. ಆವತ್ತು ನಾನು ಪಂಚಗಿರಿಗೆ ಸೇರಕ್ಕೆ ಹೋದಾಗ ನಾನು ಯಾರು ಅಂತ ಗೊತ್ತಿರಲಿಲ್ಲ. ನವೀನ್ ಕಿರಣ್ ಸರ್ ಅವರು ನನಗೆ ಸಹಾಯ ಮಾಡಿದ್ರು. ಅದನ್ನ ನನ್ನ ಮೇಲೆ ಯಾವತ್ತೂ ಇರುತ್ತೆ. ಫಸ್ಟ್ PUC ಸೇರ್ಸಕ್ಕೆ ಹೋದಾಗ ಈ ಮಾತನ್ನ 7 ವರ್ಷದಿಂದ ಹೇಳಿದ್ದೆ, ಪದೇ ಪದೇ ಹೇಳ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ CVT ಕುಟುಂಬದ ಮೇಲೆ ನವೀನ್ ಕಿರಣ್ ಅವ್ರ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗಲ್ಲ. ಎಲ್ಲ ಕುಟುಂಬದವರೆಗೂ ಹೇಳ್ತಾ ಇದ್ದೀನಿ, ರಾಜಕಾರಣ ಬೇರೆ, ಸಂಬಂಧಿಗಳು ಬೇರೆ, ಪ್ರೀತಿ ಬೇರೆ. ಅದು ಇವತ್ತು ನಮ್ಮ ನಂದ ಫಾರಿನಿಂದ ವಾಪಸ್ ಬಂದಮೇಲೆ ತಾಯಿ ರಿಟೈರ್ಮೆಂಟ್ ಅಟ್ಲೀಸ್ಟ್ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ತಾಯಿಯ ಪ್ರೀತಿಗೆ ಇದೆಲ್ಲ ಕೊಡೋ ನಾವು ಗೌರವ. ನಮ್ಮ ನಂದ ಕುಟುಂಬಕ್ಕೂ ಒಳ್ಳೇದಾಗಬೇಕು. ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನ. ಸ್ಪೆಷಲಿ ತುಂಬ ಚೆನ್ನಾಗಿ ಟೀಚರ್ಸ್ ಇದ್ದೀರಾ, 20-30 ವರ್ಷ ದುಡಿತೀರಾ. ಪ್ರೊಫೆಷನ್ ಇದ್ದಂಗೆ ಒಂದು 4 ತಾಸು ಸೇವ್ ಮಾಡಿಟ್ಕೊಳ್ಳಿ. ಬ್ಯಾಂಕಲ್ಲಿ FD ಶೇರ್ನ ಟೀಚರ್ ಪ್ರೊಫೆಷನ್ ಮೇನ್ಲಿ ಒಂದು ಸೇವ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಕೋಡಿರೇಗೌಡ ಸರ್ಗೆ, ನಮ್ಮ ಬ್ಲಾಕ್ ಅಧ್ಯಕ್ಷ ನಾಗಭೂಷಣ್ ಸರ್ಗೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀನಿ. ನಾನು ಮಾತಾಡ್ತಾನೆ ಇರ್ತೀನಿ, ಟಿವಿಯಲ್ಲಿ ನೋಡ್ತಾನೆ ಇರ್ತೀರಲ್ಲಿ. ಇದು ಕುಟುಂಬದ ಕಾರ್ಯಕ್ರಮ. ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಕೆಲಸಕ್ಕೆ ಸೇರಿ 44 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಮ್ಮ ಶಾಲೆಯಲ್ಲಿಯೇ ನಿವೃತ್ತಿ ಆಗಿರುವುದು ಸಂತೋಷ ತಂದಿದೆ. ಅಧಿಕಾರಕ್ಕಾಗಿ ಹಾತೊರೆಯುವ ಈ ದಿನಗಳಲ್ಲಿ ಸೇವಾ ಹಿರಿತನದಲ್ಲಿ ಮುಖ್ಯ ಶಿಕ್ಷಕಿಯಾಗಿರುವ ಅವಕಾಶ ಒದಗಿ ಬಂದರೂ ನಯವಾಗಿ ತಿರಸ್ಕರಿಸಿ ಸಹಶಿಕ್ಷಕಿಯಾಗಿ ಮುಂದುವರೆದ ಮಹಾತಾಯಿ ಇವರು. ಆರೋಗ್ಯವಂತೆ ಸಮಾಜ ಕಟ್ಟಲು ಇಂತಹ ಶಿಕ್ಷಕರ ಸಂತಾನ ಹೆಚ್ಚಾಗಬೇಕಾಗಿದೆ. ನಿವೃತ್ತಿಯ ನಂತರ ಮಗ ನಂದಕಿಶೋರ್ ತಾಯಿಗೆ ಅಭಿನಂದನೆ ಏರ್ಪಡಿಸಿರುವುದು ಮಾದರಿಯಾಗಿದೆ ಎಂದರು. ಮತ್ತು ಇಷ್ಟು ಘಂಟಾಘೋಷವಾಗಿ ಜನಾಂಗದ ಬಗ್ಗೆ ಮಾತನಾಡಿರ್ತಕ್ಕಂಥ ಪ್ರದೀಪೀಶ್ವರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ಇವತ್ತು ಕಾರ್ಯಕ್ರಮ ನನಗೆ ತಿಳಿದ ಹಾಗೆ ತಾಯಿಗೆ ಮಕ್ಕಳು ನೀಡ್ತಾ ಇರ್ತಕ್ಕಂಥ ಗೌರವ ಇದೆ. ಬಹುಶಃ ಆ ತಾಯಿ ಇಷ್ಟು ಒಳ್ಳೆ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ
ಇವತ್ತು ಅವರಿಗೆ ಒಂದು ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ಒಂದು ಉಡುಗೊರೆಯನ್ನಾಗಿ ಈ ಸಮಾರಂಭವನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ ಬಂಧುಗಳೇ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.